ಅರ್ಥವೇನು? ಇವನ ಆರೋಗ್ಯ ಚೇತರಿಸಿಕೊಂಡ ನಂತರ ಮತ್ತೆ ಏನ್ ಮಾಡ್ತಾನೆ? ಮತ್ತೆ ಶುರು ಮಾಡಿಕೊಳ್ತಾನೆ. ಯಾಕೆ ಕುಡಿಯುವುದನ್ನು ನಿಲ್ಲಿಸುತ್ತಿದ್ದಾನೆ? ಯಾಕೆ ಸಿಗರೆಟ್ ಸೇದುವುದನ್ನು ನಿಲ್ಲಿಸುತ್ತಿದ್ದಾನೆ? ಯಾಕೆ ಗುಟ್ಕಾ ತಿನ್ನುವುದನ್ನು ನಿಲ್ಲಿಸ್ತಾನೆ? ಯಾಕೆ ಪಾಪಿಷ್ಟ ಚಟ ನಿಲ್ಲಿಸ್ತಾನೆ ಎನ್ನುವುದಾದರೆ, ದೇವರನ್ನು ಸಂತೋಷಪಡಿಸುವುದಕ್ಕಾಗಿಯೋ, ದೇವರ ನಿಕಟತೆಗೆ ಸೇರುವುದಕ್ಕಾಗಿಯೋ, ಆತ್ಮಿಕತೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿಯೋ, ಕುಟುಂಬಕ್ಕೆ ಆಧಾರವಾಗಿದ್ದು ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವುದಕ್ಕಾಗಿಯೋ? ಇಲ್ಲ ಪ್ರಿಯರೇ, ಅದಕ್ಕಾಗಿ ಅವನು ಕುಡಿಯೋದನ್ನು ನಿಲ್ಲಿಸ್ತಿರೋದು ರೋಗ ಬಂದಿರುವುದಕ್ಕಾಗಿ, ರೋಗ ವಿಪರೀತಗೊಂಡಿರುವುದಕ್ಕಾಗಿ, ಅದು ಅಪಾಯ ತಂದಿರುವುದಕ್ಕಾಗಿ. ರೋಗ ಚೇತರಿಸಿಕೊಳ್ಳುವವರೆಗೂ ಈ ವ್ಯಕ್ತಿ ಏನ್ ಮಾಡ್ತಾನಂತೆ? ಕುಡಿಯುವುದಿಲ್ಲ ಅಂತೆ. ಮತ್ತೆ ಚೇತರಿಸಿಕೊಂಡ ನಂತರ ಪಾಪಿಷ್ಟ ಬುದ್ಧಿಗಳೆಲ್ಲ ಬಯಲಾಗ್ತವೆ. ಅದನ್ನೇ ಅಲ್ಲವೋ ಈ ದಿನ ಬಹಳಷ್ಟು ಜನ ಸಾಧಾರಣವಾಗಿ ಮಾಡೋದು? ಕ್ರೈಸ್ತಿಯ ಸಮಾಜವೇ ಕೇಳ್ರಿ, ಈ ದಿನ ಬಹು ನೇರವಾದಂತಹ ಸ್ಪಷ್ಟವಾದಂತಹ ಸಂದೇಶ ದೇವರು ನಮಗೆ ಕೊಡ್ತಿದ್ದಾರೆ. ಅದನ್ನು ಕೇಳೋಣ, ಅದನ್ನು ಅಂಗೀಕರಿಸೋಣ. ಮೊದಲು ತಿಳಿದುಕೊಳ್ಳಬೇಕಾದದೇನು? ನಮ್ಮ ಜೀವಿತದಲ್ಲಿ ನಾವು ಕ್ಷೇಮ ಹೊಂದಿಕೊಂಡಾಗ, ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡಾಗ ಕೃತಜ್ಞತೆಯುಳ್ಳವರಾಗಿ ದೇವರ ನಿಕಟತೆಯಲ್ಲಿ ಜೀವಿಸುತ್ತೇವೋ? ಇಲ್ಲವೇ ಶ್ರಮೆಗಳು ಬಂದಾಗ, ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ ದೇವರ ನಿಕಟತೆಯಲ್ಲಿ ಜೀವಿಸುತ್ತೇವೋ ಎಂಬ ಈ ಪ್ರಶ್ನೆಗೆ 90% ನಿಮ್ಮಲ್ಲಿ ಉತ್ತರ ಕೊಟ್ಟಿದ್ದೀರಿ. ಏನೆಂದರೆ, ಸಾಧಾರಣವಾಗಿ ಸಹಜವಾಗಿ ಶ್ರಮೆಗಳು ಬಂದಾಗ, ಕಷ್ಟಗಳು ಬಂದಾಗ ದೇವರ ನಿಕಟತೆಯಲ್ಲಿ ನಾವು ಜೀವಿಸ್ತೇವೆಂದು. ದಾವೀದನ ಜೀವಿತದಲ್ಲೂ ಕೂಡ ಶ್ರಮೆಗಳು ಬಂದುವು. ಅವನು ಆಸ್ತಿಯನ್ನು ಕಳೆದುಕೊಳ್ತಾನೆ, ಐಶ್ವರ್ಯವನ್ನು ಕಳೆದುಕೊಳ್ತಾನೆ, ಅವನ ಮನೆಯೆಲ್ಲ ಸುಟ್ಟು ಬೂದಿ ಮಾಡಲಾಗುತ್ತೆ, ಹೆಂಡತಿ ಮಕ್ಕಳನ್ನು ದೂರ ಮಾಡಿಕೊಂಡ, ಕುಟುಂಬ ಒಡೆದು ಹೋಯ್ತು, ಕಷ್ಟಗಳಲ್ಲಿ ಸಿಕ್ಕಾಕೊಂಡ. ಆಗ ಏನ್ ಮಾಡಿದ? ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡಿದ. ಅಷ್ಟಕ್ಕೂ ಬಂದ ಈ ಕಷ್ಟಗಳಿಗೆ ಕಾರಣವೇನು? ನಮ್ಮ ಮನೆ ಸುಟ್ಟಾಕಲು ಕಾರಣವೇನು? ಆಸ್ತಿ ಕಳೆದುಕೊಳ್ಳುವುದಕ್ಕಾಗಿ, ಹೆಂಡತಿ ಮಕ್ಕಳನ್ನು ಕಳೆದುಕೊಳ್ಳುವುದಕ್ಕಾಗಿ. ದಾವೀದನಂಥವನಿಗೆ ಇಂತಹ ಪರಿಸ್ಥಿತಿ ಯಾಕೆ ಧಾವಿಸಿತು ಎನ್ನುವುದಾದರೆ, ದಾವೀದನು ತಪ್ಪು ಮಾಡಿದ. ಇಸ್ರಾಯೇಲ್ ದೇಶವನ್ನು ಪರಿಪಾಲಿಸುವುದಕ್ಕಾಗಿ ದೇವರೇ ದಾವೀದನನ್ನು ಅಭಿಷೇಕಿಸಿದರೆ, ದಾವೀದನು ಹಾಗೆ ಅಭಿಷೇಕಿಸಲ್ಪಟ್ಟಿದ್ದಾಗ್ಯೂ ಕೂಡ ಎಲ್ಲಿ ಸೌಲನು ನನ್ನನ್ನು ಕೊಂದಾಕುತ್ತಾನೇನೋ ಎಂಬ ಭಯದಿಂದ, ಸೌಲನೇನೋ ಪರಿಪಾಲನೆಯನ್ನು ಪಕ್ಕಕ್ಕೆ ತಳ್ಳಿಹಾಕಿ, ಪ್ರಜೆಗಳನ್ನು ಪಕ್ಕಕ್ಕೆ ತಳ್ಳಿಹಾಕಿ, ಕೇವಲ ದಾವೀದನನ್ನು ಕೊಂದಾಕಬೇಕೆಂಬ ಒಂದೇ ಕೆಲಸ ಇಟ್ಕೊಂಡು ಒಳಸಂಚು ಮಾಡಿ ದಾವೀದನಿಗೆ ಬೆನ್ನಟ್ಟುತ್ತಾ ಇರುವುದರಿಂದ ದಾವೀದನಿಗೆ ಎಲ್ಲೂ ಸ್ಥಳ ಸಿಗಲಾರದಕ್ಕೆ, ಕೊನೆಗೆ ಯಾವ ದಾರಿ ಕಾಣಲಾರದಕ್ಕೆ ದೇಶವನ್ನೇ ಬಿಟ್ಟು ಹೋಗ್ತಾನೆ. ಹೋಗಿ ಹೋಗಿ ಯಾವ ದೇಶ ಸೇರಿಕೊಳ್ತಾನೆ ಗೊತ್ತಾ? ಇದಕ್ಕಿಂತ ಮುಂಚೆ ಯಾವ ದೇಶದ ವಿರುದ್ಧ ಯುದ್ಧ ಮಾಡ್ತಾನೋ, ಯಾವ ದೇಶದ ಅಧಿಕಾರಿಯಾಗಿರುವ ಗೊಲಿಯಾತನನ್ನು ಕೊಂದುಹಾಕಿದನೋ ಅದೇ ಫಿಲಿಸ್ಟಿಯರ ದೇಶಕ್ಕೆ ಹೋಗಿ ಆ ರಾಜನ ಬಳಿಗೆ ಹೋಗಿ ಅವನಿಗೆ ಬೇಡಿಕೊಳ್ತಾನೆ, ಅಯ್ಯ, ನಾನು ನಿಮ್ಮ ಶತ್ರುವೇ, ಆದರೆ ನನ್ನ ಪರಿಸ್ಥಿತಿಗಳೇನು ಸರಿಯಾಗಿಲ್ಲದರಿಂದ ನಿಮ್ಮೊಂದಿಗೆ ನಾನು ಕೈ ಜೋಡಿಸುತ್ತಿದ್ದೇನೆ. ನನಗೆ ಆಶ್ರಯ ಕಲ್ಪಿಸಿಕೊಡಿರಿ, ನಿಮ್ಗೆ ಯಾವ ಹಾನಿ ಮಾಡಲ್ಲ. ಸಾಧ್ಯವಾದರೆ ಯುದ್ಧ ಬಂದಾಗ ನಿಮ್ಮ ಪರವಾಗಿ ಹೋರಾಡ್ತೇನೆ. ನಿಮಗೆ ಗೊತ್ತಲ್ಲವೇ ನಾನು ಯುದ್ಧ ವೀರನು, ಯುದ್ಧ ಶೂರನು ಎಂದು. ನನ್ನ ಬಲ ಏನೆಂದು ನಿಮಗೆ ಗೊತ್ತಲ್ಲವೇ? ನನ್ನನ್ನು ಹೀಗೆ ಇರಲು ಬಿಡಿರಿ ಎಂದು ಕೇಳಿಕೊಂಡಾಗ ಫಿಲಿಸ್ಟಿಯರ ರಾಜನು ಇರಲು ಬಿಡುತ್ತಾನೆ. ವಾಸ್ತವದಲ್ಲಿ ದಾವೀದನು ಆಶ್ರಯಿಸಬೇಕಾದದ್ದು ಫಿಲಿಸ್ಟಿಯರ ರಾಜನಿಗೆ ಅಲ್ಲ, ಮತ್ಯಾರನ್ನು? ರಾಜಾದಿ ರಾಜನಾಗಿರುವ ಯೆಹೋವ ದೇವರನ್ನು ಆಶ್ರಯಿಸಿ ಆತನನ್ನೇ ಅಡುಗುತಾಣವನ್ನಾಗಿ ಮಾಡಿಕೊಳ್ಳಬೇಕಾದ ದಾವೀದನು ತಪ್ಪು ಮಾಡುತ್ತಾನೆ. ದೇವರ ದೃಷ್ಟಿಯಲ್ಲಿ ತಪ್ಪು ಮಾಡಿದ, ದೇವರಿಂದ ದೂರ ಹೋದ, ನನಗೆ ದೇವರು ಬೇಡ ಅಂದುಕೊಂಡು ದೂರ ಹೋದ. ಫಲಿತವಾಗಿ ತನ್ನ ಕುಟುಂಬವನ್ನೇ ಕಳೆದುಕೊಂಡ, ಆಸ್ತಿಯನ್ನು ಕಳೆದುಕೊಂಡ, ಎಲ್ಲವನ್ನೂ ಕಳೆದುಕೊಂಡ, ಆಶೀರ್ವಾದವನ್ನು ಕಳೆದುಕೊಂಡ, ಅನಾಥನಾಗಿ ಉಳಿದುಕೊಂಡ, ಕೊನೆಗೆ ಅಡ್ರೆಸ್ ಇಲ್ಲದವನಾಗಿ ಆ ದಿನ ಅಳುತ್ತಾನೆ. ಆದರೆ ಅವನು ಮಾಡಿದ್ದೇನೆಂದರೆ, ಅವನು ಸಮಸ್ತವನ್ನು ಕಳೆದುಕೊಂಡಾಗ ದೇವರ ಬಳಿಗೆ ಬಂದು ಆತನ ಪಾದ ಹಿಡಿದುಕೊಳ್ಳುತ್ತಾನೆ. ದೇವರೇ, ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿರಿ. ನಾನು ಮಾಡಿರುವ ತಪ್ಪಿನಿಂದ ಬಹಳಷ್ಟು ಕಳೆದುಕೊಂಡಿದ್ದೇನೆ, ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ, ಎಲ್ಲರನ್ನೂ ಕಳೆದುಕೊಂಡಿದ್ದೇನೆ. ದೇವರೇ, ನಾನು ಬಹಳವಾಗಿ ಪ್ರೀತಿಸಿದ ನನ್ನ ಕುಟುಂಬವನ್ನೇ ಕಳೆದುಕೊಂಡಿದ್ದೇನೆ. ಸ್ವಂತ ಕೈಯಾರೆ ಕಳೆದುಕೊಂಡಿರುವ ಸಮಸ್ತವನ್ನು ತಿರುಗಿ ಹೊಂದಿಕೊಳ್ಳಬೇಕೆಂದು ಬಯಸುತ್ತಿದ್ದೇನೆ ದೇವರೇ ಎಂದು ಪ್ರಾರ್ಥನೆ ಮಾಡಿದ. ಹೇಳಿ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ತಪ್ಪು ಮಾಡುವುದು ಸಹಜ. ಟು ಎರರ್ ಈಸ್ ಹ್ಯೂಮನ್ ಎಂಬುದಾಗಿ ಒಬ್ಬ ವ್ಯಕ್ತಿ ಹೇಳಿದ್ದಾರೆ. ತಪ್ಪು ಮಾಡುವುದು ಮಾನವ ಸಹಜ. ನಮ್ಮ ಜೀವಿತದಲ್ಲಿ ಎಡವಟ್ಟುಗಳು ಮಾಡುವಾಗ, ತಪ್ಪು ಮಾಡುವಾಗ, ದೇವರ ವಿರುದ್ಧವಾಗಿ ಅಹಂಕಾರ ಪಡುವಾಗ, ಇಲ್ಲವೇ ಅಪವಿತ್ರವಾದ ಕೆಲಸ ಮಾಡುವಾಗ ನಾವು ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಯಾವುದು ಗೊತ್ತಾ? ದೇವರ ಬಳಿಗೆ ಹೋಗಿ ಕ್ಷಮಾಪಣೆ ಕೋರಿಕೊಳ್ಬೇಕು. ಆಗ ಸೈತಾನನು ಸಾಧಾರಣವಾಗಿ ಬಂದು ಹೇಳುವ ಮಾತೇನು ಗೊತ್ತಾ? ನೀನು ದೇವರ ಮಗುವಲ್ಲವೇ? ರಕ್ಷಿಸಲ್ಪಟ್ಟಿದೆಯಲ್ಲವೇ? ದೇವರಿಗೆ ಸಾಕ್ಷಿಯಾಗಿದೆಯಲ್ಲವೇ? ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ಇದೆಯಲ್ಲವೇ? ಮತ್ತೆ ಇಂತಹ ಪಾಪಿಷ್ಟ ಕೆಲಸ ಮಾಡಿ ಯಾವ ಮುಖ ಇಟ್ಕೊಂಡು ದೇವರ ಬಳಿಗೆ ಹೋಗುತ್ತೀ ಎಂದು ಸೈತಾನನು ಬಂದು ಸಾಧಾರಣವಾಗಿ ಹೀಗೆ ಪ್ರಶ್ನಿಸ್ತಾನೆ. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ, ನೀವು ತಪ್ಪು ಮಾಡುವಾಗ, ನೀವು ಪಾಪ ಮಾಡುವಾಗ, ತಿಳಿದು ತಪ್ಪು ಮಾಡಿದಾಗ ಕರ್ತನ ಬಳಿಗೆ ಹೋಗಿ ಪಶ್ಚಾತ್ತಾಪ ಪಡಬೇಕು ಎಂದು ಬಯಸುವಾಗ ಸಾಧಾರಣವಾಗಿ ಸೈತಾನನು ನಿಮಗೆ ಹೇಳುವ ಮಾತೇನು ಗೊತ್ತಾ? ನಿನ್ನಂಥವನು ಹೀಗೆ ತಪ್ಪು ಮಾಡಬಹುದೋ? ನಿನ್ನಂಥವಳು ಹೀಗೆ ಪಾಪ ಮಾಡಬಹುದೋ? ಇಂತಹ ಘೋರವಾದ ಪಾಪದಲ್ಲಿ ಬೀಳಬಹುದೋ? ಇಷ್ಟು ನೀಚ ಪಾಪ ಮಾಡಬಹುದೋ? ಮತ್ತೆ ಹೀಗೆ ಪಾಪ ಮಾಡಿ ಯಾವ ಮುಖ ಇಟ್ಕೊಂಡು ದೇವರ ಬಳಿಗೆ ಹೋಗಿ ಕ್ಷಮಾಪಣೆ ಕೇಳುತ್ತೀ? ನಿನ್ನ ಮುಖವನ್ನು ಕೂಡ ದೇವರು ನೋಡುವುದಿಲ್ಲ ಎಂದು ಸೈತಾನನು ಸಾಧಾರಣವಾಗಿ ಹೇಳ್ತಾನೆ. ಅವನ ಮಾತು ನಂಬಬೇಡಿರಿ. ಎಂತಹ ಮುಖ ಇಟ್ಕೊಂಡು ದೇವರ ಬಳಿಗೆ ಹೋಗಬೇಕೆಂದರೆ ನಿಮ್ಮ ಮುಖವನ್ನೇ ಇಟ್ಕೊಂಡು ಹೋಗಿ, ಬೇರೆಯವರ ಮುಖವನ್ನಲ್ಲ.
ಹೇಳ್ತಿದ್ದೀರಾ ನನ್ನ ಮಾತು? ಸೈತಾನನು ಬಂದು ಯಾವ ಮುಖ ಇಟ್ಕೊಂಡು ದೇವರ ಬಳಿಗೆ ಹೋಗ್ತೀರಿ ಅನ್ನುವಾಗ, ಈ ಮುಖ ಇಟ್ಕೊಂಡೆ ದೇವರ ಬಳಿಗೆ ಹೋಗ್ತೇನೆ ಅನ್ನಿರಿ. ಯಾಕೆಂದರೆ ಕೀರ್ತನೆ 103ನೇ ಅಧ್ಯಾಯದಲ್ಲಿ ಒಂದು ಒಳ್ಳೆ ವಚನ ಇದೆ, ತೋರಿಸ್ತೇನೆ ಬನ್ನಿ. 103:13 ವಚನ. ತಂದೆ ತನ್ನ ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಏನಂತೆ ಕನಿಕರಿಸುತ್ತಾನೆ. ನಿಮ್ಮ ಮಗ ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾನೆ, ಮಗಳು ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾಳೆ, ನಿಮ್ಮ ಮಾತೇ ಕೇಳಲ್ಲ, ಲಕ್ಷಿಸೋದೇ ಇಲ್ಲ. ಇಷ್ಟ ಬಂದಂತೆ ಜೀವಿಸುವ ಮಗನು ಒಂದು ದಿನ ನಿಮ್ಮ ಬಳಿಗೆ ಬಂದು, ಮಗಳು ಒಂದು ದಿನ ನಿಮ್ಮ ಬಳಿಗೆ ಬಂದು, ಅಮ್ಮ ನಾನ್ ಮಾಡಿದ್ದು ತಪ್ಪು, ಹಾಗೆ ತಿರ್ಗಾಡಬಾರ್ದಾಗಿತ್ತು, ಡ್ಯಾಡಿ ನಾನ್ ಮಾಡಿರೋದು ತಪ್ಪು, ಹಾಗೆ ನಿಮ್ಮ ಮಾತು ಬೇಡ ಅಂದ್ಕೊಂಡು ನಾನು ಹೋಗ್ಬಾರ್ದಾಗಿತ್ತು ಎಂದು ಹೀಗೆ ನಿಮ್ಮ ಮಗನಾಗಲಿ ಮಗಳಾಗಲಿ ಬಂದು ಕ್ಷಮಾಪಣೆ ಕೋರುವುದಾದರೆ ನೀವು ಕ್ಷಮಿಸುತ್ತೀರೋ? ಹಲೋ, ಕ್ಷಮಿಸುತ್ತೀರೋ ಇಲ್ಲವೋ? ಕ್ಷಮಿಸುತ್ತೇನೆ ಎನ್ನುವಂಥವರು ಕೈ ತೋರಿಸುವಿರಾ? ಯಶ್ ನೀವೇ ಕ್ಷಮಿಸುವುದಾದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಮಗೆ, ನಾವು ಪ್ರೀತಿಸಿರುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರಾಣದಂತೆ ಪ್ರೀತಿಸಿದಂತಹ ದೇವರ ಬಳಿಗೆ ಹೋಗಿ ಕ್ಷಮಾಪಣೆ ಕೇಳುವುದಾದರೆ ಮೌನವಾಗಿ ಹೇಗಿರ್ತಾರೆ ಹೇಳಿ? ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವ ಹಾಗೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ತನ್ನ ಕನಿಕರ ತೋರಿಸುತ್ತಾರೆ. ಆತನಿಗೆ ಗೊತ್ತು ಪ್ರಿಯರೇ, ನಾವು ನಿರ್ಮಿಸಲ್ಪಟ್ಟಿರುವ ರೀತಿ ಆತನಿಗೆ ಗೊತ್ತೇ ಇದೆ. ನಾವು ಮಣ್ಣು ಎಂದು ಆತನು ಜ್ಞಾಪಕ ಮಾಡಿಕೊಳ್ಳುತ್ತಾನೆ. ಆದುದರಿಂದ 12ನೇ ವಚನ, ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವೋ ಆತನು ನಮ್ಮ ಅಪರಾಧಗಳನ್ನೆಲ್ಲ ನಮ್ಮಿಂದ ತೆಗೆದು ಅಷ್ಟೊಂದು ದೂರ ಮಾಡಿದ್ದಾನೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ಅಂತರವಿದೆಯೋ ನಿಮಗೆ ಗೊತ್ತಾ? ಈ ಎರಡು ದಿಕ್ಕು ಒಟ್ಟಿಗೆ ಸೇರುವ ಅವಕಾಶವೇ ಇರಲ್ಲ. ಅಷ್ಟೊಂದು ದೂರ ನಿಮ್ಮ ನನ್ನ ಪಾಪಗಳನ್ನು ದೇವರೇನ್ ಮಾಡಿದಾರಂತೆ? ದೂರ ಮಾಡಿಬಿಟ್ಟಿದಾರಂತೆ. ಕಾರಣ ನಿಮ್ಮ ಮೇಲೆ ನನ್ನ ಮೇಲೆ ಆತನು ಕನಿಕರ ಪಡುವ ಆತನಾಗಿರೋದ್ರಿಂದ. ಸಹೋದರ ಸಹೋದರಿಯರೇ, ದಾವೀದನು ನಿಮಗೂ ನನಗೂ ಒಂದು ಅಮೂಲ್ಯವಾದ ಪಾಠವನ್ನು ಕಲಿಸುತ್ತಿದ್ದಾನೆ. ಏನೆಂದರೆ, ದಾವೀದನು ತಪ್ಪು ಮಾಡಿದ, ಅದೇ ರೀತಿ ಆ ತಪ್ಪಿಗಾಗಿ ಶಿಕ್ಷೆಯನ್ನು ಅನುಭವಿಸಿದ. ಆದರೆ ದೇವರಿಂದ ದೂರವಾಗಲಿಲ್ಲ, ಕಠಿಣವಾದ ಮನಸ್ಸುಳ್ಳವನಾಗಿ ದೇವರಿಂದ ದೂರ ಆಗಲಿಲ್ಲ. ಆದರೆ ಏನ್ ಮಾಡಿದ? ಪಶ್ಚಾತ್ತಾಪ ಪಟ್ಟ. ಹಾಗೆ ಪಶ್ಚಾತ್ತಾಪ ಪಟ್ಟು, ದೇವರೇ ನನಗಿರುವ ಸಮಸ್ತವನ್ನು ಕಳೆದುಕೊಂಡಿದ್ದೇನಯ್ಯ, ಆಧಾರ ಕಳೆದುಕೊಂಡಿದ್ದೇನಯ್ಯ, ಎಲ್ಲರನ್ನೂ ಕಳೆದುಕೊಂಡಿದ್ದೇನಯ್ಯ, ನನ್ನ ಆಸ್ತಿಯನ್ನು ಕಳೆದುಕೊಂಡಿದ್ದೇನೆ, ಅನಾಥನಾಗಿ ಉಳಿದುಕೊಂಡಿದ್ದೇನೆ, ಈ ದಿನ ನನಗೆ ಯಾವ ಅಡ್ರೆಸ್ ಕೂಡ ಇಲ್ಲ, ನನಗೇನ್ ಮಾಡನ್ನುತ್ತೀರಿ? ನನ್ನ ಕುಟುಂಬವನ್ನು ತಿರುಗಿ ಹೊಂದಿಕೊಳ್ಳುವ ಅವಕಾಶ ಇದೆಯಾ? ದೇವರೇ ಕನಿಕರಿಸು ಅಂದಾಗ ದೇವರೇನ್ ಮಾಡಿದ್ರು? ಕನಿಕರಿಸಿದ್ರು. ಕಳೆದುಕೊಂಡ ಆಸ್ತಿಗಿಂತಲೂ 2 ಪಟ್ಟು ಆಸ್ತಿಯನ್ನು ಕೊಟ್ರು. ಕಳೆದುಕೊಂಡ ಹೆಂಡತಿ ಮಕ್ಕಳನ್ನು ಕೂಡ ತಿರುಗಿ ಸಂಪಾದಿಸಿಕೊಂಡನು. ಕಳೆದುಕೊಂಡಿರುವಂತಹ ಸಮಸ್ತವನ್ನು, ಕ್ಷೇಮವನ್ನು, ಸಮೃದ್ಧಿಯನ್ನು ಹೊಂದಿಕೊಂಡನು. ಸಾಕಪ್ಪ, ಕಷ್ಟಗಳೆಲ್ಲ ತೀರಿ ಹೋದುವು, ಕುಟುಂಬವನ್ನು ಕಾಪಾಡಿಕೊಂಡೆನು. ಅದೇ ರೀತಿ ನನ್ನಿಂದ ದೂರವಾಗಿರುವಂತಹ ಆಸ್ತಿಯನ್ನೆಲ್ಲ ನನಗೆ ತಿರುಗಿ ಬಂದು ಸೇರಿತು. ಈಗ ವಾಸ್ತವದಲ್ಲಿ ದಾವೀದನು ಬಹಳ ಕ್ಷೇಮಕರವಾದ ಸಮಯವನ್ನು ಹೊಂದಿಕೊಂಡಿದ್ದನು. ಅಷ್ಟರೊಳಗೆ ಒಬ್ಬನು ಓಡೋಡಿ ಬರುತ್ತಾನೆ. ಬಂದಾಗ, ಯಾರು ನೀನು? ಎಲ್ಲಿಂದ ಬರ್ತಾ ಇದ್ದಿ? ಯಾಕೆ ಓಡೋಡಿ ಬರ್ತಾ ಇದ್ದಿ ಎಂದು ಕೇಳಿದಾಗ, ದಾವೀದನೇ, ದಾವೀದನೇ, ನಿನಗೊಂದು ವಿಷಯ ಹೇಳ್ತಿದ್ದೇನೆ. ಏನು ಹೇಳು? ನಿನಗೆ ಬೆನ್ನಟ್ಟಿರುವಂತಹ, ನಿನಗೆ ನಿದ್ರೆ ಇಲ್ಲದಂತೆ ಮಾಡಿರುವ, ನಿನಗೆ ನೆಮ್ಮದಿ ಇಲ್ಲದಂತೆ ಮಾಡಿರುವ, ಅಷ್ಟಕ್ಕೂ ನಿನ್ನ ದೇಶದಲ್ಲಿ ಇರದಂತೆ ನಿನ್ನನ್ನು ದೇಶದಿಂದ ಹೊರಗೆ ಓಡಿಸಿರುವ ಆ ಸೌಲನು ಸತ್ತೋಗಿದ್ದಾನೆ. ನಿನಗೆ ಹೇಗೆ ಗೊತ್ತು? ನಾನೇ ಸಾಯಿಸಿದ್ದೇನೆ. ಅಮಾಲೇಕ್ಯನೊಬ್ಬನು ಬಂದು ಹೇಳ್ತಾನೆ, ಇಸ್ರಾಯೇಲರ ರಾಜನಾಗಿರುವ ಸೌಲನನ್ನು ಸಾಯಿಸಿದ್ದೇನೆ. ದಾವೀದನೇ, ನಿನಗೊಂದು ಶುಭವಾರ್ತೆ, ಶತ್ರು ಶೇಷವೇ ಇನ್ಮೇಲೆ ನಿನಗೇ ಇಲ್ಲ. ಇದನ್ನು ಕೇಳಿ ಕುಣಿದಾಡಿದನೋ? ಸೆಲೆಬ್ರೇಟ್ ಮಾಡಿಕೊಂಡನೋ? ಸಂಭ್ರಮಿಸಿದನೋ? ಇಲ್ಲ ಪ್ರಿಯರೇ, ಬಹಳವಾಗಿ ಅಳುತ್ತಾನೆ. ಶತ್ರು ಸತ್ತರೂ ಸಹ ದಾವೀದನು ಅಳುತ್ತಾನೆ, ದಾವೀದನ ಸಂಗಡ ಇದ್ದವರು ಅಳುತ್ತಾರೆ. ಶತ್ರುವನ್ನು ಸಹ ಪ್ರೀತಿಸುವ ಒಳ್ಳೆ ಮನಸ್ಸನ್ನು ದಾವೀದನು ತೋರ್ಪಡಿಸುತ್ತಾನೆ. ಇದೆಲ್ಲವನ್ನು ಗತಕಾಲದಲ್ಲಿ ಹಂಚಿಕೊಂಡಿದ್ದೇನೆ. ಆದರೆ ಪಾಯಿಂಟ್ ಏನೆಂದರೆ, ಒಂದು ಕಡೆ ಅವನು ಕಳೆದುಕೊಂಡಿರುವ ಆಸ್ತಿಗಿಂತಲೂ ಹೆಚ್ಚಾದ ಆಸ್ತಿ ಹೊಂದಿಕೊಳ್ತಾನೆ, ಇನ್ನೊಂದು ಕಡೆ ಕಳೆದುಕೊಂಡಿರುವ ಕುಟುಂಬವನ್ನು ಕೂಡ ತಿರುಗಿ ಪಡೆದುಕೊಳ್ತಾನೆ. ಸಾಕಪ್ಪ, ಕಳೆದುಕೊಂಡಿರುವ ಸಮಸ್ತವನ್ನು ತಿರುಗಿ ಹೊಂದಿಕೊಂಡಿದ್ದೇನೆ ಎಂದು ಸಂತೋಷಿಸುತ್ತಿರುವ ಸಮಯದಲ್ಲಿ ಮತ್ತಷ್ಟು ಸಂಭ್ರಮಗೊಳ್ಳುವ ವಾಸ್ತವವೇನೆಂದರೆ, ಅವನನ್ನು ಬೆನ್ನಟ್ಟಿ ಕಾಡಿಸಿ ಪೀಡಿಸುವ ಶತ್ರುವಾಗಿರುವ ಸೌಲನು ಕೂಡ ಸತ್ತು ಹೋಗಿದ್ದ. ಅಂದರೆ ಈಗ ಅವನಿಗೆ ಪ್ರಾಣ ಭಯವೇ ಇಲ್ಲ. ಪ್ರಶಾಂತವಾಗಿ ಜೀವಿಸಬಹುದು, ನಿರ್ಭಯದಿಂದ ಜೀವಿಸಬಹುದು, ಯಾವ ಭಯವೇ ಇಲ್ಲದಂತೆ ಜೀವಿಸಬಹುದು. ಈಗ ಕೇಳ್ತಿದ್ದೇನೆ, ದಾವೀದನ ಜೀವಿತದಲ್ಲಿ ತೊಂದರೆ ಏನಾದರೂ ಇದೆ ಅಂತೀರಾ? ಯಾರಿಗೆ ಅವನು ಭಯಪಟ್ಟಿದನೋ,
ಯಾರು ಕೊಂದಾಕುತ್ತಾರೆ ಎಂದು ಭಯಪಟ್ಟಿದನೋ, ಯಾರು ಬೆನ್ನಟ್ಟುತ್ತಾ ಇದ್ರೋ, ಯಾರ ವಿಷಯದಲ್ಲಿ ಅವನು ಭಯಪಟ್ಟಿದನೋ, ಹಾಗೆ ಬೆನ್ನಟ್ಟುತ್ತಾ ಇರುವಂತಹ ರಾಜನಾಗಿರುವ ಸೌಲನು ಈಗ ಸತ್ತು ಹೋದ. ಈಗ ದಾವೀದನಿಗೆ ಯಾವ ಪ್ರಾಣ ಭಯವಿಲ್ಲ. ಒಂದು ಕಡೆ ಅವನು ಹೊಂದಿಕೊಳ್ಳಬೇಕಾದದ್ದೆಲ್ಲವನ್ನು ತಿರುಗಿ ಹೊಂದಿಕೊಂಡ. ಈಗ ವಾಸ್ತವದಲ್ಲಿ ದಾವೀದನು ಸಮಸ್ತವನ್ನೆಲ್ಲ ಹೊಂದಿಕೊಂಡ. ಯಾವ ಭಯವಿಲ್ಲದೆ ನಿರ್ಭಯದಿಂದ ಅವನ ಜೀವಿತ ಈಗ ಸ್ಥಿರಗೊಂಡಿತು. ಈಗ ಅವನ ಜೀವಿತ ಸ್ಥಿರಗೊಂಡ ನಂತರ ಶತ್ರುವಿನ ಭೀತಿಯಾಗಲಿ ಭಯವಾಗಲಿ ಇಲ್ಲದಂತಹ ಭದ್ರತೆ ಅವನಿಗುಂಟಾದಾಗ ದಾವೀದನು ಏನ್ ಮಾಡಬೇಕು? ದೇವರ ಬಹು ನಿಕಟತೆಗಾದ್ರೂ ಬರಬೇಕು, ದೇವರಿಂದ ಬಹು ದೂರವಾದ್ರೂ ಹೋಗಬೇಕು. ಈಗ ತಾನೇ ನೀವೊಂದು ಮಾತು ಹೇಳಿದ್ರಿ, ಏನೆಂದರೆ ನಮಗೆ ಕಷ್ಟಗಳಿರುವಾಗ, ನಷ್ಟಗಳಿರುವಾಗ, ಇಕ್ಕಟ್ಟು ಬಿಕ್ಕಟ್ಟುಗಳಿರುವಾಗ ದೇವರ ನಿಕಟತೆಯಲ್ಲಿ ಜೀವಿಸ್ತೇವೆ, ಹೆಚ್ಚು ಪ್ರಾರ್ಥನೆ ಮಾಡ್ತೇವೆ, ದೇವರ ಸನ್ನಿಧಿಯಲ್ಲಿ ಇರ್ತೇವೆ ಎಂದು ಹೇಳಿದ್ರಿ. ಮತ್ತೆ ಎಲ್ಲವೂ ಅನುಕೂಲವಾಗಿರುವಾಗ, ದೇವರು ಆಶೀರ್ವದಿಸುವಾಗ, ಉದ್ಯೋಗ ಇಲ್ಲದಿರುವಾಗ, ಆರೋಗ್ಯ ಕೆಟ್ಟು ಹೋಗುವಾಗ, ಪರಿಸ್ಥಿತಿಗಳು ಸರಿಯಾಗಿಲ್ಲದಿರುವಾಗ, ಆರ್ಥಿಕವಾಗಿ ಚೆದರಿ ಹೋದಾಗ, ಅಕಸ್ಮಾತ್ ಆಗಿ ಯಾವುದೋ ಒಂದು ಅಪಾಯ ಬಂದು ಬಿದ್ದಾಗ ಓಡೋಡಿ ದೇವರ ಬಳಿಗೆ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಕಣ್ಣೀರು ಸುರಿಸಿ ಅಳುತ್ತೇವೆ. ಆಗ ದೇವರು ಕನಿಕರಿಸಿ ಉತ್ತರಿಸುವುದಾದರೆ, ಸಾಧಾರಣವಾಗಿ ಸರ್ವಸಾಧಾರಣವಾಗಿ ನಾವು ಮಾಡುವುದೇನೆಂದರೆ ಸಡನ್ ಆಗಿ ದೇವರಿಂದ ದೂರವಾಗದಿದ್ದರೂ ಕೂಡ ಸ್ಲೋ ಆಗಿ ದೇವರಿಂದ ದೂರ ಆಗ್ತೇವೆ. ಯಾಕೆಂದರೆ ಆಗಿದ್ದ ಕಷ್ಟಗಳು ಈಗಿಲ್ವಲ್ಲ, ಆಗಿರುವ ಹಸಿವಿನ ಪರಿಸ್ಥಿತಿ ಈಗಿಲ್ವಲ್ಲ, ಆಗಿದ್ದ ಆರ್ಥಿಕ ಸಮಸ್ಯೆಗಳು ಈಗಿಲ್ವಲ್ಲ, ಆಗ ಇರುವ ಅನಾರೋಗ್ಯ ರೋಗ ಈಗ ಇಲ್ವಲ್ಲ, ಸ್ವಲ್ಪ ಮಟ್ಟಿಗೆ ಈಗ ಸ್ಥಿರಗೊಂಡಿದ್ದೇವಲ್ಲವೇ? ದೇವರ ಆಲಯಕ್ಕೆ ಹೋಗಬೇಕೆಂಬ ಮನಸ್ಸಿದೆ, ಆದರೆ ಉದ್ಯೋಗದಲ್ಲಿಯೇ ನನಗೆ ಟೈಮ್ ಸಾಕಾಗ್ತಿಲ್ಲ. ಆಲಯಕ್ಕೆ ಹೋಗಬೇಕೆಂಬ ಆಸೆ ಇದೆ, ಆದರೆ ಭಾನುವಾರವೇ ನನಗೆ ಹೆಚ್ಚು ಬಿಸ್ನೆಸ್ ಆಗುತ್ತೆ. ಹೋಗಬೇಕೆಂಬ ಆಸೆ ಇದೆ, ಆದರೆ ಈಗ ನನಗೆ ಟೈಮ್ ಸಿಗ್ತಾ ಇಲ್ಲ ಎಂದು ಇವೆಲ್ಲ ಯಾಕೆ ಹೇಳ್ತೀರಿ ಗೊತ್ತಾ? ವಾಸ್ತವದಲ್ಲಿ ನೀವು ಸ್ಥಿರಗೊಂಡಾಗ ನಿಮಗಿರುವಂತಹ ಒಂದು ಆಧ್ಯಾತ್ಮಿಕ ಬಲಹೀನತೆ ಯಾವುದೆಂದರೆ ನೀವು ದೇವರಿಂದ ದೂರ ಆಗುವಂಥದ್ದಾಗಿದೆ. ಕ್ರೈಸ್ತಿಯ ಸಮಾಜವೇ ಕೇಳ್ರಿ, ಗತಕಾಲದಲ್ಲಿ ದೇವರು ನಿಮ್ಮನ್ನು ನಿಮ್ಮ ಕಷ್ಟದಿಂದಲೂ ತೊಂದರೆಗಳಿಂದಲೂ ಬಿಡಿಸಿ ನಿಮ್ಮನ್ನು ಆಶೀರ್ವದಿಸುವಾಗ ನೀವೇನ್ ಮಾಡಿದ್ದೀರಿ ಎಂದು ನೀವು ಮರೆತು ಹೋದ್ರಿ. ಆದರೆ ದೇವರಿಗೆ ಜ್ಞಾಪಕದಲ್ಲಿದೆ. ಏನ್ ಮಾಡಿದ್ರಿ? ದೇವರು ನಿಮಗೆ ಕೊಟ್ಟಂತಹ ಆಶೀರ್ವಾದಗಳನ್ನೇ ಹಿಡಿದುಕೊಂಡು ದೇವರನ್ನು ಬಿಟ್ಟು ನೀವು ಓಡಿ ಹೋದ್ರಿ. ದೇವರ ಸನ್ನಿಧಿಯನ್ನು ಬಿಟ್ಟು ಓಡಿ ಹೋದ್ರಿ. ಆತ್ಮಿಕತೆ ಪಕ್ಕಕ್ಕೆ ತಳ್ಳಿ ಹಾಕಿದ್ರಿ. ದೇವರು ಕೊಟ್ಟ ಆಶೀರ್ವಾದವನ್ನೇ ಆಧಾರ ಮಾಡಿಕೊಂಡು ದೇವರಿಂದಲೇ ದೂರವಾದ್ರಿ. ಅದನ್ನು ದೇವರು ಜ್ಞಾಪಕದಲ್ಲಿಟ್ಕೊಂಡ್ರು. ಈಗ ಮತ್ತೊಮ್ಮೆ ನಿಮ್ಮನ್ನು ಆಶೀರ್ವದಿಸಬೇಕಾದ್ರೆ ದೇವರಿಗೊಂದು ಡೌಟ್ ಬರುತ್ತೆ. ಏನೆಂದರೆ, ಇದಕ್ಕಿಂತ ಮುಂಚೆ ಈ ವ್ಯಕ್ತಿಯನ್ನು ಆಶೀರ್ವದಿಸಿದೆ, ಆಶೀರ್ವಾದಗಳನ್ನು ಹಿಡಿದುಕೊಂಡು ನನ್ನಿಂದ ದೂರವಾದ. ಈಗ ಮತ್ತೆ ಕಷ್ಟಗಳು ಬಂದಿವೆ, ಮತ್ತೆ ಶ್ರಮೆಗಳು ಬಂದಿವೆ, ವ್ಯಾಧಿ ಬಾಧೆ ಬಂದಿದ್ದಕ್ಕೆ ನನ್ನ ಪಾದ ಹಿಡ್ಕೊಳ್ತಿದ್ದಾನೆ. ಒಂದು ವೇಳೆ ಮತ್ತೆ ನಾನು ಆಶೀರ್ವದಿಸುವುದಾದರೆ ನನ್ನ ಸ್ವಂತ ಕೈಯಾರೆ ಇವನನ್ನು ನಾನು ಮತ್ತೆ ದೂರ ಮಾಡಿಕೊಳ್ತೇನೇನೋ ಎನ್ನುವಂತಹ ಅನುಮಾನವನ್ನು ದೇವರಲ್ಲಿ ನಾವು ಹುಟ್ಟಿಸುವಂಥದ್ದು ಒಳ್ಳೆಯದೇ ಅಲ್ಲ. ನನ್ನ ಮಾತು ನಿಮಗೇನಾದರೂ ಅರ್ಥವಾಯ್ತಾ? ಅರ್ಥವಾಯ್ತು ಎನ್ನುವವರು ಒಮ್ಮೆ ಕೈ ತೋರಿಸುವಿರಾ? ಯಸ್, ಅರ್ಥ ಮಾಡಿಕೊಳ್ಳಿ ಪ್ರಿಯರೇ. ನಾವು ಕಷ್ಟದಲ್ಲಿದ್ದಾಗ, ಶ್ರಮೆಯಲ್ಲಿದ್ದಾಗ, ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡಿದಾಗ, ದೇವರು ನಮಗೆ ಉತ್ತರಿಸಿದಾಗ, ಆ ಉತ್ತರದ ನಿಮಿತ್ತವಾಗಿ ನಾವು ದೇವರಿಗೆ ಮತ್ತಷ್ಟು ನಿಕಟತೆಯಲ್ಲಿ ಸೇರಬೇಕು, ಮತ್ತಷ್ಟು ಹೆಚ್ಚು ಕೃತಜ್ಞತೆಯುಳ್ಳವರಾಗಿ ಜೀವಿಸಬೇಕು, ಮತ್ತಷ್ಟು ಹೆಚ್ಚು ಋಣಸ್ಥರಾಗಿ ಜೀವಿಸಬೇಕು. ದೇವರೇ, ಕಷ್ಟಗಳು ಬಂದಾಗ, ಆರ್ಥಿಕ ಸಮಸ್ಯೆಗಳು ಬಂದಾಗ ನನ್ನ ಸ್ವಂತವರು ಯಾರೂ ನನ್ನನ್ನು ಲಕ್ಷಿಸಲಿಲ್ಲ ದೇವ್ರೆ. ನನ್ನ ಅಣ್ಣನ ಬಳಿಗೆ ಹೋಗಿ ಸಹಾಯ ಕೇಳದೆ, ಅಕ್ಕಳ ಬಳಿಗೆ ಹೋಗಿ ಸಹಾಯ ಕೇಳದೆ, ತಮ್ಮನ ಬಳಿಗೆ, ತಂಗಿ ಬಳಿಗೆ ಹೋಗಿ ಸಹಾಯ ಕೇಳಿಕೊಂಡೆ, ನನ್ನ ಒಡ ಹುಟ್ಟಿದವರಿಗೆಲ್ಲ ಸಹಾಯ ಕೇಳದೆ, ಅವರೆಲ್ಲರೂ ಕೈ ಎತ್ತಿಬಿಟ್ರು. ಪ್ರಾಣ ಸ್ನೇಹಿತರ ಬಳಿಗೂ ಕೂಡ ಹೋಗಿ ಸಹಾಯ ಕೇಳದೆ, ಅವರು ಕೂಡ ಕೈ ಎತ್ತಿಬಿಟ್ರು. ಆದರೆ ದೇವರೇ, ನಿಮ್ಮ ಪಾದ ಬಳಿಗೆ ಬಂದು ಪ್ರಾರ್ಥಿಸಿದಾಗ ಕನಿಕರಿಸಿದ್ರಿ, ಅದ್ಭುತ ಕಾರ್ಯ ಮಾಡಿ ಕಳೆದುಕೊಂಡ ಉದ್ಯೋಗ ಮತ್ತೆ ಕೊಟ್ರಿ, ಕಳೆದುಕೊಂಡ ಆರೋಗ್ಯ ಮತ್ತೆ ನನಗೆ ತಿರುಗಿ ಕೊಟ್ರಿ, ಕಳೆದುಕೊಂಡ ಆಸ್ತಿಯನ್ನು ತಿರುಗಿ ಕೊಟ್ರಿ. ಲೋನ್ ಸಿಗಲ್ಲ ಅಂದ್ಕೊಂಡೆ, ಲೋನ್ ಸಿಗುವಂತೆ ಮಾಡಿದ್ರಿ. ಮನೆ ಕಟ್ಕೊಳ್ಳಲ್ಲ ಅಂದ್ಕೊಂಡೆ, ಆದ್ರೆ ಕಟ್ಕೊಳ್ಳುವ ಶಕ್ತಿ ಕೊಟ್ರಿ. ಉದ್ಯೋಗ ಹೋಗುತ್ತೆ ಅಂದ್ಕೊಂಡೆ, ಆದ್ರೆ ಉದ್ಯೋಗ ಹೋಗದಂತೆ ಕಾಪಾಡಿದ್ರಿ. ಪ್ರಾಣವೇ ಹೋಗ್ತದ ಅಂದ್ಕೊಂಡೆವು, ಪ್ರಾಣ ಹೋಗದಂತೆ ಕಾಪಾಡಿದ್ರಿ. ಮಕ್ಕಳೇ ಆಗಲ್ಲ ಅಂದ್ಕೊಂಡೆವು, ಮಕ್ಕಳಾಗುವ ಭಾಗ್ಯವನ್ನು ಅನುಗ್ರಹಿಸಿದ್ರಿ. ದೇವರೇ, ಜೀವಿತ ಕಾಲವೆಲ್ಲ ನಿಮಗೆ ಋಣಸ್ಥನಾಗಿ ಜೀವಿಸುತ್ತೇನೆ ಎಂದು ಹೀಗೆ ನಾವು ದೇವರ ಮೇಲೆ ಕೃತಜ್ಞತೆಯುಳ್ಳವರಾಗಿ ಇಂತಹ ಆತ್ಮಿಕತೆಯನ್ನು ನಾವು ಹೆಚ್ಚು ಮಾಡಿಕೊಳ್ಳುತ್ತೇವೋ, ಇಲ್ಲವೇ ದೇವರು ಕೊಟ್ಟ ಆಶೀರ್ವಾದಗಳನ್ನು ಹಿಡಿದುಕೊಂಡು ಓಡಿ ಹೋಗ್ತೇವೋ? ಒಂದು ಸಾರಿ ಆಲೋಚಿಸಿರಿ. ಒಮ್ಮೆ ಒಂದು ಸಂತೆಯಲ್ಲಿ ಒಬ್ಬ ವ್ಯಕ್ತಿ ಆಳಾಗಿದ್ದ. ಆ ವ್ಯಕ್ತಿ ಎಷ್ಟೋ ಜನ ಕೊಂಡ್ಕೊಂಡಿದ್ರು, ಎಷ್ಟೋ ವಿಧವಾದ ಬಿಟ್ಟಿ ಕೆಲಸವನ್ನು ಮಾಡಿಸಿದ್ರು. ಈಗ ಮತ್ತೆ ಅವನನ್ನು ಮಾರಾಟಕ್ಕಾಗಿ ಮಾರ್ಕೆಟಲ್ಲಿಟ್ರು. 10,000 ಕೊಟ್ಟು ಇವನನ್ನು ಕೊಂಡ್ಕೊಳ್ಬಹುದು ಎಂಬ ಬೋರ್ಡ್ ಹಾಕಿದ್ರು. ಬಹಳಷ್ಟು ಜನ ಬಂದು ಚೌಕಾಶಿ ಮಾಡಿದ್ರು. ಈ ವ್ಯಕ್ತಿಗಿರುವ ಭಯವೇನೆಂದರೆ, ಇದಕ್ಕಿಂತ ಮುಂಚೆ ನಾನು ಕೆಲಸ ಮಾಡಿರುವ ಸ್ಥಳದಲ್ಲಿ 18 ಗಂಟೆ ಕೆಲಸ ಮಾಡಿಸಿಕೊಂಡ್ರು, ಒಂದು ಹೊತ್ತು ಮಾತ್ರ ಊಟ ಕೊಡ್ತಾ ಇದ್ರು, ಬೇರೆ ಸಮಯದಲ್ಲೆಲ್ಲ ಹಸಿವೆಯಿಂದಲೇ ಇರುತ್ತಾ ಇದ್ದೆ. ಈಗ ಹೊಸದಾಗಿ ಮತ್ತೊಬ್ಬ ಯಜಮಾನ ಬರ್ತಾನೆ, ಮತ್ತೊಬ್ಬನು ನನ್ನನ್ನು ಕೊಂಡ್ಕೊಳ್ತಾನೆ. ಕನಿಷ್ಠ ಅವನು ಒಂದು ಹೊತ್ತಾದ್ರೂ ಅನ್ನ ಹಾಕ್ತಾನೋ ಇಲ್ಲವೋ, ಇಲ್ಲವೇ ಇವನು ಕೂಡ 20 ಗಂಟೆಗಳವರೆಗೂ ಕೆಲಸ ಮಾಡಿಸಿಕೊಳ್ತಾನೋ. ಈಗ ನನ್ನ ಭವಿಷ್ಯ ಏನಾಗ್ಲಿಕ್ಕಿದೆ, ನನ್ನ ಬದುಕೇನಾಗ್ಲಿಕ್ಕಿದೆ, ಮುಂದೆಯೂ ಅಡ್ರೆಸ್ ಇಲ್ಲದ ಜೀವಿತವೇನು, ಎಷ್ಟು ಕಾಲ ಈ ಬಾಧೆ, ಎಷ್ಟು ಕಾಲ ಈ ಬಂದಿ ಆಳುತ್ತಾನ?
ಎಂದು ಹೀಗೆ ಮಾನಸಿಕವಾಗಿ ನರಳಾಡುತ್ತಾ ಕುಗ್ಗಿ ಹೋಗುವ ಸಮಯದಲ್ಲಿ ಅಷ್ಟರೊಳಗೆ ಒಬ್ಬ ವ್ಯಕ್ತಿ ಬರ್ತಾನೆ, 10,000 ರೂಪಾಯಿ ಕೊಡ್ತಾನೆ, ಇವನನ್ನು ಕೊಂಡುಕೊಳ್ತೇನೆ ಅನ್ನುತ್ತಾನೆ, ಅವನನ್ನು ಕರೆದೊಯ್ಯುತ್ತಾನೆ. ಆಗ ಈ ಆಳು ಭಯಪಡ್ತಾನೆ. ಈಗ ಈ ಯಜಮಾನ ಏನ್ ಮಾಡ್ತಾನೋ, ಮುಂಚೆ ಇದ್ದ ಯಜಮಾನ ಬಿಟ್ಟಿ ಕೆಲಸ ಮಾಡಿಸ್ತಿದ್ದ, ತಾಳ್ಮೇಲದೆ ಕೆಲಸ ಮಾಡ್ಲಿಕ್ಕಾಗದೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಭಯಂಕರವಾಗಿ ನನಗೆ ಹೊಡೆಯುತ್ತಿದ್ದ, ಹಿಂಸೆಗೊಳಿಸುತ್ತಾ ಇದ್ದ, ಕನಿಷ್ಠ 1 ಹೊತ್ತು ಕೂಡ ಸರಿಯಾಗಿ ಊಟ ಹಾಕ್ತಿರ್ಲಿಲ್ಲ. ಮತ್ತೊಬ್ಬ ಯಜಮಾನ ಈಗ ನನ್ನನ್ನು ಕರೆದೊಯ್ತಿದ್ದಾನೆ, ಆಳಾಗಿ ಈಗ ನಾನು ಏನಾಗ್ಲಿಕ್ಕಿದ್ದೇನೆ ಎಂದು ಭಯಪಡ್ತಾ ಇರುವ ಸಮಯದಲ್ಲಿ ಅವನನ್ನು ಕೊಂಡುಕೊಂಡಿರುವ ವ್ಯಕ್ತಿ ಹೇಳ್ತಾನೆ, ನೀನು ನನ್ನ ಬಳಿಯಲ್ಲಿ ಬಂದಿ ಆಳಾಗಿ ಕೆಲಸ ಮಾಡುವ ಅಗತ್ಯವಿಲ್ಲ ಎಂದು ಹೇಳಿ ಕೈಕಾಲುಗಳಿಗಿರುವಂತಹ ಆ ಸರಪಣಿಗಳಿಗಿರುವ ಬೀಗ ಬಿಚ್ಚುತ್ತಾನೆ. ಅವನಿಗೆ ಬಿಡುಗಡೆಯನ್ನುಂಟು ಮಾಡಿ ಹೇಳುತ್ತಾನೆ, ಮಗನೇ, ನೀನು ನನ್ನ ಬಳಿಯಲ್ಲಿ ಬಂದಿಯಾಳಾಗಿ ಬದುಕುವ ಅಗತ್ಯವಿಲ್ಲ. ಇನ್ನು ಮೇಲೆ ಹೋಗಿ ಸಂತೋಷದಿಂದ ಬದುಕು. ಯಾರ ಬಳಿಯಲ್ಲಿಯೂ ಬಂದಿಯಾಳಾಗಿರುವ ಅಗತ್ಯವಿಲ್ಲ. ನಿನ್ನ ವಿಷಯದಲ್ಲಿ ದೇವರಿಗೆ ಉನ್ನತವಾದ ಆಲೋಚನೆಗಳಿವೆ. ಆ ದೇವರು ನಿನಗೆ ಯಾಕೆ ಸೃಷ್ಟಿಸಿದಾರೋ ಹಾಗೆ ನಿನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಾದ ದೇವರ ಉದ್ದೇಶದ ಪ್ರಕಾರ ನೀನು ಜೀವಿಸಬೇಕೆಂದು ಬಯಸುತ್ತೇನೆ. ಇನ್ನು ಮೇಲೆ ನೀನು ಹ್ಯಾಪಿಯಾಗಿ ಬದುಕು ಎಂದು ಹೇಳಿದಾಗ ಹಾಗೆ ಬಿಡುಗಡೆ ಹೊಂದಿಕೊಂಡಿರುವ ಬಂದಿಯಾಳು ಹೇಳುತ್ತಾನೆ, ಅಯ್ಯಾ, ದೇವರು ನನ್ನ ವಿಷಯದಲ್ಲಿ ಉನ್ನತವಾದ ಉದ್ದೇಶ ಹಾಕಿಕೊಂಡಿದ್ದಾರೋ? ಹೌದು, ನಾನು ಇನ್ಮೇಲೆ ಹ್ಯಾಪಿಯಾಗಿ ಬದುಕಬಹುದು. ಹೌದು, ಸಂತೋಷವಾಗಿ ಬದುಕಬಹುದು. ಆಗ ಬಂದಿಯಾಳು ಹೇಳ್ತಾನೆ, ನಿನ್ನಂತಹ ಒಳ್ಳೆಯ ವ್ಯಕ್ತಿಯನ್ನು ನನ್ನ ಜೀವಿತದಲ್ಲಿ ಯಾವತ್ತೂ ನೋಡಿಲ್ಲ ಅಂದ. ನನ್ನನ್ನು ಕೊಂಡುಕೊಂಡ ಪ್ರತಿಯೊಬ್ಬನು ಬೈದ, ಹೊಡೆದ, ಒದ್ದ, ಹೊಟ್ಟೆ ತುಂಬ ಊಟ ಕೂಡ ಹಾಕದೆ ಬಿಟ್ಟಿ ಕೆಲಸ ಮಾಡಿಕೊಂಡ. ಆದರೆ ನನ್ನನ್ನು ಕೊಂಡುಕೊಂಡ್ರೂ ಕೂಡ ನನಗೆ ಬಂದಿಯಾಳಾಗಿ ನೋಡದಂತೆ ನನಗೆ ಬಿಡುಗಡೆ ಅನುಗ್ರಹಿಸುತ್ತಾ ಇದ್ದೀರಿ. ಜೀವಿತ ಕಾಲವೆಲ್ಲ ನಿಮಗೆ ಸೇವೆ ಮಾಡುವಂಥದ್ದೇ ನಾನು ಮಾಡಬೇಕಾದಂತಹ ದೊಡ್ಡ ಕೆಲಸವಾಗಿದೆಯಯ್ಯ. ತೀರಿಸಿಕೊಳ್ಳಬಹುದಾದ ಋಣಾಗಿದೆ. ನನಗೆ ಅವಕಾಶ ಕೊಡುವುದಾದ್ರೆ ನಿಮ್ಮ ಹತ್ತಿರವೇ ಕೆಲಸ ಮಾಡುತ್ತೇನೆ. ನನಗೆ ಅವಕಾಶ ಕೊಟ್ರೆ ನಿಮ್ಮ ಸೇವೆಯನ್ನೇ ಮಾಡ್ತೇನೆ, ನಿಮ್ಮನ್ನೇ ಹಿಂಬಾಲಿಸುತ್ತೇನೆ, ಋಣ ತೀರಿಸಿಕೊಳ್ಳುತ್ತೇನೆ ಎಂದು ಆ ಬಂದಿಯಾಳು ಬೇಡಿಕೊಂಡು ಬಿಡುಗಡೆಯನ್ನು ಅನುಗ್ರಹಿಸಿರುವ ಆ ವ್ಯಕ್ತಿಯೊಂದಿಗೆ ಹೊರಟು ಹೋಗ್ತಾನೆ. ಇದಕ್ಕೆ ಏನನ್ನುತ್ತಾರೆ ಹೇಳಿ? ಕೃತಜ್ಞತೆ. ಇದಕ್ಕೆ ಏನನ್ನುತ್ತಾರೆ ಹೇಳಿ? ನಿಜವಾಗಿರುವಂತಹ ಕೃತಜ್ಞತೆಯಾಗಿದೆ. ಪಾಪಗಳ ದೆಸೆಯಿಂದ, ಅಪರಾಧಗಳ ದೆಸೆಯಿಂದ, ಪಾಪಿಷ್ಟ ಚಟಗಳ ದೆಸೆಯಿಂದ ಬಂದಿಯಾಳುಗಳಾಗಿಯೂ ದಾಸರಾಗಿಯೂ ಇದ್ದಂತಹ ನಮ್ಮನ್ನು ಕರ್ತನಾದ ಯೇಸುಕ್ರಿಸ್ತನು ಬಿಡಿಸಿದ್ದಾರೆ, ಬಿಡುಗಡೆ ಅನುಗ್ರಹಿಸಿದ್ದಾರೆ. ಪಾಪ ಬಂಧನಗಳನ್ನೆಲ್ಲ ಮುರಿದು ಹಾಕಿದ್ದಾರೆ. ಪಾಪಿಷ್ಟ ಚಟಗಳಿಂದ ನಮ್ಮನ್ನು ಬಿಡಿಸಿದ್ದಾರೆ. ಅಗ್ನಿ ಆರದಂತಹ, ಹುಳಗಳು ಸಾಯದಂತಹ, ಯುಗಯುಗಗಳವರೆಗೂ ನರಕದಲ್ಲಿ ಸುಟ್ಟು ಸಾಯಬೇಕಾದ ನಮ್ಮನ್ನು ದೇವರು ಕನಿಕರಿಸಿ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಇನ್ಮೇಲೆ ಎಷ್ಟು ಮಾತ್ರವೂ ಕೂಡ ನಿಮ್ಮ ಮೇಲೆ, ನನ್ನ ಮೇಲೆ ಸೈತಾನನಿಗೆ ಅಧಿಕಾರವಿಲ್ಲದಂತೆ ಮಾಡಿದ್ದಾರೆ. ನರಕ ಶಿಕ್ಷೆಯಿಂದ ತಪ್ಪಿಸಿದ್ದಾರೆ. ನರಕಕ್ಕೆ ಹೋಗಲಾರದಂತೆಯೇ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ದೇವರು ನಮಗೆ ಕೊಟ್ಟಿರುವಂತಹ ರಕ್ಷಣೆಯ ಆನಂದವನ್ನು, ದೇವರು ನಮಗೆ ಕೊಟ್ಟ ಈ ಆಶೀರ್ವಾದವನ್ನು ಆಧಾರ ಮಾಡಿಕೊಂಡು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸುವಂಥದ್ದು ಕ್ಷೇಮ ಅನ್ನುತ್ತೀರೋ? ಇಲ್ಲವೇ ದೇವರು ಅನುಗ್ರಹಿಸಿರುವಂತಹ ಈ ಅದ್ಭುತವಾದ ರಕ್ಷಣೆಯನ್ನು ಪಕ್ಕಕ್ಕೆ ತಳ್ಳಿ ಹಾಕಿ ದೇವರು ಕೊಟ್ಟಿರುವ ಪ್ರತಿ ಆಶೀರ್ವಾದವನ್ನೇ ಹಿಡಿದುಕೊಂಡು ಓಡಿ ಹೋಗೋಣ ಅಂತೀರಾ? ಏನ್ ಮಾಡಬೇಕನ್ನುತ್ತೀರಿ ಹೇಳಿ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಈ ದಿನ ನಮ್ಮೆಲ್ಲರೊಂದಿಗೆ ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ, ಸ್ತೋತ್ರಗಳು ದೇವರೇ. ದಾವೀದನು ಸ್ಥಿರತೆಯನ್ನು ಹೊಂದಿಕೊಂಡಾಗ ಕೃತಜ್ಞತೆಯುಳ್ಳವನಾಗಿ ನಿಮ್ಮ ಸನ್ನಿಧಿಗೆ ಬಂದು ಮೊರೆಯಿಟ್ಟು ಪ್ರಾರ್ಥನೆ ಮಾಡುತ್ತಾನೆ. ಈಗ ನನಗೇನ್ ಮಾಡನ್ನುತ್ತೀರಿ ದೇವರೇ ಎಂದು ಬೇಡಿಕೊಳ್ಳುತ್ತಾನೆ. ಋಣಸ್ಥನಾಗಿ ನಿಮ್ಮ ಪಾದವನ್ನೇ ಹಿಡಿದುಕೊಳ್ಳುತ್ತಾನೆ. ದಾವೀದನಿಗಿದ್ದಂತಹ ಮನಸ್ಸು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಚಿಗ್ಲಗನ್ನು ಬಿಟ್ಟು ಬಿಟ್ಟು ನೀವು ಕೂಡಿಟ್ಟಿರುವಂತಹ ಅದ್ಭುತವಾದ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳುವಂತಹ ಮನಸ್ಸನ್ನು, ಮನಸ್ತತ್ವವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಮ್ಮಲ್ಲಿರುವ ಲೋಪ ಏನೆಂದು ನಮ್ಮೆಲ್ಲರಿಗೂ ತಿಳಿಸಿರಿ ದೇವರೇ. ನಮಗೆ ಗೊತ್ತಾಗದಂತೆ ನಮ್ಮೊಂದಿಗೆ ಬರುತ್ತಿರುವ ಲೋಕ ಸಂಬಂಧವಾದವುಗಳನ್ನೆಲ್ಲ ತೆಗೆದುಹಾಕಿರಿ ದೇವರೇ. ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನನ್ನನ್ನು, ನಮ್ಮೆಲ್ಲರನ್ನು ಶುದ್ಧಿಗೊಳಿಸಿರಿ, ಪವಿತ್ರಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.